ಮಂಡ್ಯ ಲೋಕಸಭಾ ಅಖಾಡದಲ್ಲಿ ಸ್ಟಾರ್ ಚಂದ್ರು ಅವರು 2 ಲಕ್ಷ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸುತ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಶಾಸಕ ಪಿ ರವಿಕುಮಾರ್ ಬ್ಯಾಟಿಂಗ್ ನಡೆಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಪರವಾಗಿ ಜನಸಾಗರವೇ ಹರಿದು ಬರ್ತಾ ಇದೆ. ನಮ್ಮ ಪಕ್ಷವನ್ನ ಬೆಂಬಲಿಸೋದಕ್ಕೆ ಜನಸಾಗರ ಹರಿದು ಬರ್ತಾ ಇದೆ. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ರಾಮರಾಜ್ಯ ಸ್ಥಾಪನೆಯಾಗಿದೆ. ಮಹಿಳೆಯರಿಂದಲೇ ನಮ್ಮ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ. ನಾವು 8 ತಿಂಗಳಲ್ಲೇ ಸಾಕಷ್ಟು ಅಭಿವೃದ್ಧಿ ಕೂಡ ಮಾಡಿದ್ದೀವಿ. ಸ್ಟಾರ್ ಚಂದ್ರು ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ರವಿಕುಮಾರ್. ಅದೇ ರೀತಿಯಾಗಿ 2 ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸುತ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಲೋಕಸಭಾ ಕ್ಷೇತ್ರದ ಈ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಹಬ್ಬರದ ಪ್ರಚಾರ ಮುಂದುವರೆದಿರತಕ್ಕಂಥದ್ದು. ಇವತ್ತು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರತಕ್ಕಂಥ ಗಣಿಗ ಪಿ ರವಿಕುಮಾರ್ ಗೌಡ ಅವರ ನೇತೃತ್ವದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಹಳ್ಳಿಗಳ ಸಂಚಾರವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಈ ಒಂದು ಇಂದಿನ ಪ್ರಚಾರದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಶಾಸಕ ಪಿ ಗಣಿಗ ರವಿಕುಮಾರ್ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡ್ತೇನೆ. ಸರ್, ಇವತ್ತು ನಿಮ್ಮ ನೇತೃತ್ವದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ 25ಕ್ಕೂ ಹೆಚ್ಚು ಪಂಚಾಯಿತಿ ಕೇಂದ್ರಗಳಲ್ಲಿ ಪ್ರಚಾರವನ್ನು ನಡೆಸ್ತಾ ಇದ್ದೀರಿ. ಹೇಗಿದೆ ಸರ್ ರೆಸ್ಪಾನ್ಸ್? ಜನಸಾಗರ ವೆಂಕಟರಮಣೇಗೌಡರಿಗೆ ವೋಟ್ ಹಾಕಬೇಕು ಅಂತೇಳಿ ಮನೆಯಲ್ಲಿರೋ ಜನ ಎಲ್ಲ ರೋಡಿಗೆ ಬಂದಿದ್ದಾರೆ. ಇವತ್ತು ರಸ್ತೆಗಳಲ್ಲಿ ನಿಂತಿದ್ದಾರೆ, ಮನೆ ಮೇಲೆ ನಿಂತಿದ್ದಾರೆ. ಎಲ್ಲೋದ್ರೂ ಜನಸಾಗರವೇ ಇವತ್ತು ಕಾಂಗ್ರೆಸ್ ಪಕ್ಷದ ಪರ ಹರಿದು ಬರ್ತಾ ಇದೆ. ಸರ್, ಇವತ್ತು ನಿಮ್ಮ ನೇತೃತ್ವದಲ್ಲಿ ನಡೆತಿರ್ತಕ್ಕಂಥ ಈ ಒಂದು ಪ್ರಚಾರ ಸಭೆಯಲ್ಲಿ ಸಾಕಷ್ಟು ಜನ ಮಹಿಳೆಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತದೆ. ಅದರಲ್ಲೂ ಕೂಡ ನಿಮ್ಮ ಪಕ್ಷದಿಂದ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಕಾರ್ಡ್ಗಳನ್ನ ಪ್ರದರ್ಶನ ಮಾಡೋದ್ರ ಮುಖಾಂತರವಾಗಿ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ರೆ ಇದ್ರ ಬಗ್ಗೆ ಏನು ಹೇಳಿ? ಸಂತೋಷದಲ್ಲಿದ್ದಾರೆ. ಈ ರಾಮರಾಜ್ಯ ಅಂದರೆ ಇದೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ DK ಶಿವಕುಮಾರ್ ಅವರ ಇಬ್ಬರ ನೇತೃತ್ವದಲ್ಲಿ ರಾಮರಾಜ್ಯ ಸ್ಥಾಪನೆ ಆಗಿದೆ. ಇದಕ್ಕೆ ಈ ಮಹಿಳೆಯರೇ ಮೂಲ ಕಾರಣ. ಆ ಕಾರಣದಿಂದಲೇ ಇವತ್ತು ನಮ್ಮ ಸರ್ಕಾರ ಬಂದಿದೆ. ಮಹಿಳೆಯರೆಲ್ಲ ಸಂತೋಷದಲ್ಲಿದ್ದಾರೆ. ಗ್ಯಾರಂಟಿ ನಾವು ಏನು ಕೊಟ್ವಿ ಅದರಿಂದ ಎಲ್ಲ ಸಂತೋಷದಲ್ಲಿದ್ದಾರೆ. ಸರ್, ಇವತ್ತು ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥದ್ದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು. ಜೊತೆಗೆ ಮಂಡ್ಯ ಜಿಲ್ಲೆನಲ್ಲೇ ನಾನು ಅಭಿವೃದ್ಧಿಗೋಸ್ಕರ ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? 2 ಬಾರಿ ಮುಖ್ಯಮಂತ್ರಿ ಆಗಿ ಅಭಿವೃದ್ಧಿ ಮಾಡಿಲ್ಲ, ಇನ್ಯಾವಾಗ ಅಭಿವೃದ್ಧಿ ಮಾಡ್ತಾರೆ ಹೇಳಿ? ಮುಖ್ಯಮಂತ್ರಿಗಿಂತ ಕೇಂದ್ರ ಮಂತ್ರಿ ದೊಡ್ಡದಾ? ಸಂಸದ ಸ್ಥಾನ ದೊಡ್ಡದಾ? ಅವಾಗಲೇ ಅಭಿವೃದ್ಧಿ ಮಾಡಲ್ಲ, ಇವಾಗ ಏನು ಮಾಡ್ತಾರೆ ನೀವೇ ಹೇಳಿ? ನಾವು ಅಭಿವೃದ್ಧಿ ಮಾಡಿ ಈ 8 ತಿಂಗಳಲ್ಲೇ 1100 ಕೋಟಿ ರೂಪಾಯಿಯಷ್ಟು ಫಂಡನ್ನು ಮಂಡ್ಯಕ್ಕೆ ತಂದಿದ್ದೀವಿ. ಹಲವಾರು ಕಾಮಗಾರಿಗಳು ನಡೀತಾ ಇವೆ. ಇನ್ನು ಕೆಲವು ಕಾಮಗಾರಿಗಳು ಇನ್ನು ಟೆಂಡರ್ ಹಂತದಲ್ಲಿವೆ. ಎಲ್ಲ 48 ಗಂಟೆಲಿ ಒಂದು ರಸ್ತೆ ಮಾಡಿದ್ದೀವಿ. 100 ಕೋಟಿ ರೂಪಾಯಿಯನ್ನು ರೈತರ ಚಾನಲ್ಗಳಿಗೆ ತಂದಿದ್ದೀವಿ. ಇನ್ನೇನು ಮಾಡ್ಬೇಕು ಹೇಳಿ? ನೀವು ಬರೀ 10 ತಿಂಗಳಲ್ಲಿ ಇಷ್ಟು ಅಭಿವೃದ್ಧಿ ಮಾಡಿದ್ದೀವಿ. ಇನ್ನೂ ಅಭಿವೃದ್ಧಿ ಮಾಡ್ತೀವಿ, ಓಟ್ ಹಾಕಿ ಅಂತ ಜನಗಳ ಹತ್ರ ಕೇಳ್ತಾ ಇದ್ದೀವಿ. ಸರ್, ಯಾತಕ್ಕಾಗಿ ಸ್ಟಾರ್ ಚಂದ್ರು ಅವರಿಗೆ ಮತವನ್ನು ನೀಡಬೇಕು ಅಂತ? ರಾಜ್ಯದಲ್ಲಿ ನಮ್ಮ ಸರ್ಕಾರ ಅಧಿಕಾರದಲ್ಲಿದೆ. ಇವರು ಗೆದ್ದರೆ ಇವರು ನಮ್ಮ ಶಕ್ತಿ ಆಗುತ್ತೆ. ಬಿಡದಿವರೆಗೂ ಮೆಟ್ರೋ ಬರ್ತಾ ಇದೆ, ಅದನ್ನು ಮಂಡ್ಯದವರೆಗೂ ತರಬೇಕು ಅನ್ನೋದು ನಮ್ಮ ಗುರಿ ಇದೆ. ಒಂದು ಸಾಫ್ಟ್ವೇರ್ ಪಾರ್ಕ್ ಆಗಬೇಕು. 500 ಕೋಟಿ ರೂಪಾಯಲ್ಲಿ ಶುಗರ್ ಫ್ಯಾಕ್ಟ್ರಿ ಕಟ್ತಾ ಇದ್ದೀವಿ. ಒಬ್ಬ MP ನಮ್ಮ ಜೊತೆ ಇದ್ದರೆ ರೈತರಿಗೆ, ಮಹಿಳೆಯರಿಗೆ, ಯುವಕರಿಗೆ ಇನ್ನೂ ಹಲವು ಯೋಜನೆಗಳನ್ನು ಕೇಂದ್ರದಿಂದ ತರ್ಬೋದು. ಅದಕ್ಕೆ ಸ್ಟಾರ್ ಚಂದ್ರು ಅವ್ರು ಗೆಲ್ಲಬೇಕು. ಸರ್, ಮೈತ್ರಿ ಅಭ್ಯರ್ಥಿಗಳು ಅಥವಾ ಮೈತ್ರಿ ನಾಯಕರುಗಳು ಸ್ಟಾರ್ ಚಂದ್ರು ಅವ್ರನ್ನ ಒಂದು ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಹಣವಂತ ಮತ್ತು ಗುಣವಂತ ನಡುವೆ ಈ ಚುನಾವಣೆ ನಡೀತಿದೆ ಅಂತಾರೆ. ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಕೆಲವರು ರಾಜಕಾರಣಕ್ಕೆ ಬಂದು ದುಡ್ಡು ಮಾಡ್ತಾರೆ. ಇವರು ದುಡ್ಡು ಮಾಡಿಕೊಂಡು ರಾಜಕಾರಣಕ್ಕೆ ಬಂದಿದ್ದಾರೆ, ಬಡವ್ರ ಸೇವೆ ಮಾಡಬೇಕಂತ. ಯಾರು ದುಡ್ಡಿರೋರು ರಾಜಕಾರಣಕ್ಕೆ ಬಂದಿದ್ದಾರೆ ಹೇಳಿ ನೋಡೋಣ? ಬಂದ್ರಪ್ಪ, ಎಲ್ಲ ನಡೀರಿ. ಯಾರು ಬಂದಿದ್ದಾರೆ ಹೇಳಿ? ಇವರು ನೋಡಿ, ಇವರು ಇರೋ ದುಡ್ಡಲ್ಲಿ ಹೆಲಿಕಾಪ್ಟರ್, ಏರೋಪ್ಲೇನಲ್ಲಿ ಓಡಾಡ್ಕೊಂಡಿರ್ಬೋದಾಯ್ತು. ಬಿಸಿಲಲ್ಲಿ ಬಂದು ಜನಗಳು ಕೈ ಮುಗಿತಾ ಇದ್ದಾರೆ. ಯಾಕೆ ಬಂದಿದ್ದಾರೆ? ಬಡವ್ರ ಸೇವೆ ಮಾಡಬೇಕು ಅಂತ ಬಂದಿದ್ದಾರೆ. ಸರ್, ಇವತ್ತು ಮೈತ್ರಿ ಅಭ್ಯರ್ಥಿ ಆಗಿರುವಂಥವ್ರು ಮಠಗಳಿಗೆ ಹೋಗುವಂಥದ್ದು ಅಥವಾ ಬಾಡೂಟದ ಪಾಲಿಟಿಕ್ಸ್ ನಡೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಅದ್ರ ಬಗ್ಗೆ ನಮ್ಮ ಚರ್ಚೆ ಇಲ್ಲ. ಸ್ವಾಮೀಜಿಗೂ ಗೊತ್ತು, ಮಠಕ್ಕೂ ಗೊತ್ತು ಯಾರು ಏನು ಅಂತ. ಜನ ತೀರ್ಮಾನ ಮಾಡ್ತಾರೆ. ಸರ್, ಈಗ ಎಲ್ಲ ಓದ್ ಕಡೆ ಎಲ್ಲ ಉತ್ತಮ ರೆಸ್ಪಾನ್ಸ್ ಸಿಗ್ತಿದೆ. ನಿಮಗೆ ಎಷ್ಟು ಗೆಲುವಿನ ವಿಶ್ವಾಸ ಇದೆ? 2 ಲಕ್ಷ ಮತಗಳಿಂದ 2ನೇ ಸೀರಿಯಲ್ ನಂಬರು ಹಸ್ತದ ಗುರುತಿನ ವೆಂಕಟರಮಣೇಗೌಡರು 2 ಲಕ್ಷ ಮತಗಳಿಂದ ಗೆಲ್ತಾರೆ. ಸೊ ಇದಿಷ್ಟು ಗಣಿಗ ಪಿ ರವಿಕುಮಾರ್ ಗೌಡ ಅವರು ಮಾತಾಡಿರ್ತಕ್ಕಂಥದ್ದು. ಎಲ್ಲ ಕಡೆ ಉತ್ತಮ ವಿಶ್ವಾಸದ ವ್ಯಕ್ತವಾಗ್ತಿದೆ. ಹೀಗಾಗಿ ಮತದಾರರು ಕೂಡ 2 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸ್ತಾರೆ ಅನ್ನೋ ಒಂದು ವಿಶ್ವಾಸದ ಮಾತುಗಳನ್ನ ಆಡ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜುನೇದ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ.